ನನ್ನ ಮನೆಯದು ದೊಡ್ಡ ಗಂಡು ರೇವಾಲ್ ಗಂಡು. ಇದರಲ್ಲಿ ಎಲ್ಲ ಗ್ಯಾರಂಟಿ ರಿಸಲ್ಟು. ಓಕೆ, ನೀವು ಪಟಾಪಡಿ ಗೊತ್ತಾಗುತ್ತೆ. ನಾನು ಸೊ ಹಾಯ್ ಹಲೋ ಗೈಸ್, ಎಲ್ಲರಿಗೂ ತುಂಬ ದಿವಸ ಆದಮೇಲೆ, ತುಂಬ ತಿಂಗಳಾದಮೇಲೆ ವಿಡಿಯೋ ನಾವು ಮಾಡ್ತಾ ಇದ್ದೀನಿ. ಸೊ ಏನು ಕಾರಣ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಸೊ ಇವತ್ತು ಬಂದುಬಿಟ್ಟು ಒಂದು ಒಳ್ಳೆ ಜೋಡಿಗಳ ಜೊತೆ ಬಂದಿದ್ದೀರಿ. ಸೊ ಬ್ರದರ್ ಬಂದುಬಿಟ್ಟು ಪ್ರೈಸಿಂಗು ಮತ್ತು ಈ ರೀಸನ್ಸು ಮತ್ತು ಏನೇನು ಆಗ್ತಾಯಿದೆ ಮತ್ತು ಏನು ಒಳ್ಳೆ ಪ್ರೈಸಿಂಗ್ ಆಯಿಲ್ವಾ ನೀವೇ ಹೇಳ್ತೀರಾ. ಒಳ್ಳೊಳ್ಳೆ ಅಕ್ಕಿಗಳ ಜೋಡಿ ಐತೆ. ಸೊ ನೀವು ನೋಡಿ ನೀವು ಈಸ್ಕೊಬೋದು. ಸೊ ಬನ್ನಿ, ವಿಡಿಯೋ ತುಂಬ ಲೇಟ್ ಮಾಡಿದ್ರೆ ವಿಡಿಯೋ ಒಳಗಡೆ ಹೋಗ್ಬಿಡೋಣ. ಸೊ ಗೈಸ್, ಇವಾಗ ಬಂದುಬಿಟ್ಟು ಫಸ್ಟ್ ಜೋಡಿ ಹೋದ್ರೆ ಅವ್ರು ಮಾತಾಡ್ತಾರೆ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ಬಿಟ್ಟು ಇದು ಮಾಡಿ. ಬಂದುಬಿಟ್ಟು ಬುರಿ ಗಂಡು. ಓಕೆ, ತುಂಬ ಒಳ್ಳೆ ಹಳೆ ಲೈನ್ ಬುರಿ ಗಂಡು. ಸರಿ ಸರಿ. ಅದಕ್ಕೆ ನಾವು ಇದು ಹಳೆ ಲೈನು ಸಬ್ಜಾ ಹೆಣ್ಣು ಮಾಡಿದ್ದೀನಿ. ಓಕೆ, ಇದು ಸ್ವಲ್ಪ ಏಜ್ ಆಗಿರೋ ಹೆಣ್ಣು. ಬಟ್ ಮೊಟ್ಟೆ ಎಲ್ಲ ಇರುತ್ತೆ. ಲೇಟ್ ಇರುತ್ತೆ, ಮೊಟ್ಟೆ ಇರುತ್ತೆ. ಒಂದು ಇರ್ಬೋದು, ಒಂದು 9 ಇಯರ್ ಇರ್ಬೋದು ಫಿಮೇಲ್ಗೆ. ಮೇಲ್ಗೆ ಒಂದು ಚಿಕ್ಕ ಮೇಲೆ ಅದು ಪಟ ಆಗುತ್ತೆ. ನಾನು ಒಂದು ಪಟ ಮಾಡಿದ್ದೀನಿ ಆಲ್ರೆಡಿ ಮಾಡಿದ್ದೀನಿ, ಸಬ್ಜಾದಲ್ಲಿ ಬಂದಿದೆ. ಓಕೆ ಓಕೆ. ಸೊ ಗೈಸ್, ಇದರಲ್ಲಿ ನೀವು ನೋಡ್ಕೊಬೋದು. ಇದರಲ್ಲಿ ಬಂದುಬಿಟ್ಟು ಜೋಡಿದಲ್ಲಿ ಈ ಜೋಡಿದಲ್ಲಿ ನಿಮಗೆ ಪಟ್ಟ ಅನ್ನೋದು ಬಂದುಬಿಟ್ಟು ಅವ್ರು ಆಲ್ರೆಡಿ ಇಳಿಸಿದ್ರೆ. ಸೊ ನೀವು ಇದೇನು ಟೆನ್ಷನ್ ಮಾಡ್ಕೊಂಡ್ಬೇಡ. ಗೋರಿ ಆದಮೇಲೆ ಇದರಲ್ಲಿ ಬಂದುಬಿಟ್ಟು ನಿಮ್ಗೆ ಆರಾಮಾಗಿ ಮರಿ ಮಾಡ್ಕೊಬೋದು ಬಿಡಿದ್ರೆ ಅವ್ರು ಹೇಳ್ತಾರೆ. ಮತ್ತು ಅದ್ರಲ್ಲಿ ಪಟ್ಟ ಬಂದು ಸಬ್ಜಾ ಪಟ್ಟ ಹತ್ರ ಆಗಿದೆ ಅದು ಇನ್ನು. ಸೊ ಒಂದು ಒಳ್ಳೆ ಜೋಡಿ ನೀವು ನೋಡೋಕೆ ಸಿಗುತ್ತೆ ನಿಮಗೆ ಇದರಲ್ಲಿ. ಬ್ರೋ, ಇದು ಪ್ರೈಸಿಂಗ್ ಏನು ಹೇಳ್ತಾ ಇದ್ದೀರಾ ಬ್ರೋ? ಪ್ರೈಸಿಂಗ್ ಎಲ್ಲ ಪೇರ್ಗೆ ಒಂದೇ ಪ್ರೈಸಿಂಗ್ ಇಟ್ಬಿಡೋಣ. ಎಲ್ಲ ಸೇಮ್ ಕ್ವಾಲಿಟಿ, ಹೈ ಕ್ವಾಲಿಟಿನೇ ಇರೋದು. ಓಕೆ, 3,700 ಕೋಟ್ ಮಾಡೋಣ. 3,700 ಕೋಟ್ ಮಾಡಿ ಕೊಡೋಣ ಸರಿ ಸರಿ ಪೇರ್ಗೆ. ಓಕೆ. ಸೊ ಗೈಸ್, ನೋಡ್ಕೊಬೋದು. ಇದೆಲ್ಲ ಬಂದುಬಿಟ್ಟು 3,700. ತಿರ್ಗಾ ನೀವು ಯಾವುದೇ ಎತ್ಕೊಳ್ಳಿ 3,700ಗೆ ನಾವು ಇದು ಮಾಡ್ತೀವಿ. ಸೊ ಅಕ್ಕಿಗಳ ಕಣ್ಣು ಬಾಡಿ ಪ್ಯಾಟರ್ನ್ ನೋಡಿಬಿಟ್ಟು ನೀವೇ ಕಮೆಂಟ್ ಹಾಕಿ. ಸೊ ಈ ರೇಟ್ಗೆ ನಾವು ಕೊಡೋಂಥ ಅಕ್ಕಿಗಳು ಬರ್ತಾ ಇಲ್ವಾ ಅಂತ ನೀವೇ ಕಮೆಂಟ್ ಹಾಕಿ, ಸರಿನಾ? ತಿರ್ಗಾ ಅದರಲ್ಲಿ ಏನು ನಿಮ್ಗೆಲ್ಲ ಗೊತ್ತಲ್ಲ. ಸೊ ನೀವೇ ನೋಡಿ, ಅದಾದ್ಮೇಲೆ ನೀವು ಕಮೆಂಟ್ ಹಾಕಿದ್ರೆ ನೆಕ್ಸ್ಟ್ ನಾವು ಅದನ್ನ ನೋಡಿ ಏನು ಚೇಂಜ್ ಮಾಡ್ಕೊಬೇಕು ನೋಡೋಣ. ಆದರೆ ನಮಗೆ ಬಂದಿರೋ ನಾಲೆಜಲ್ಲಿ ನಾವು ಕೊಡ್ತಿರೋ ರೇಟ್ಗೆ ಹೊರ್ತೆ ಅಂದ್ಬಿಟ್ಟು ನಾವು ಅಂತೀರಿ. ಸೊ ನೀವು ನೋಡ್ಬೋದು, ನೋಡಿ ಅಕ್ಕಿಗಳದ್ದು ಬಾಡಿ ಪ್ಯಾಟರ್ನು ಕಣ್ಣು ಎಲ್ಲ ತೋರಿಸ್ತೀವಿ. ಸೊ ಗೈಸ್, ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಬೂರಿ ಗಂಡು, ಸರಿನಾ? ಗುಂಡು ತಲೆ ಬರುತ್ತೆ, ಮೀಡಿಯಮ್ ಚುಂಚು ಬರುತ್ತೆ, ಪಿಂಕ್ ಶೇಡೆಲ್ಲ ಅನಾರಿ ಬರುತ್ತೆ. ಝೂಮ್ ಮಾಡ್ಕೊಳ್ಳಿ. ಇದು ಬಾಡಿ ಪ್ಯಾಟರ್ನ್ ಅಬ್ಸರ್ವ್ ಮಾಡ್ಕೊಳ್ಳಿ. ಗೈಸ್, ಇದು ಸಬ್ಜಾ ಫೀಮೇಲು, ಇದು ಐಶೈನ್ ನೋಡ್ಕೊಳ್ಳಿ. ಇದೊಂದು ಗುಂಟಲೆ ಬರುತ್ತೆ. ಪಟ್ಟ ಎಲ್ಲ ನೀವು ಇದರ ಒಂದು ಒಳ್ಳೆ ಟೈಮ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಸರಿನಾ? ಸೊ ಗೈಸ್, ನೀವು ನೋಡ್ಕೊಬೋದು. ಫಸ್ಟ್ ಪೇರ್ ಏನು ತೋರಿಸಿದ್ದೀರಿ ನೀವು, ನಾವು ಕೊಡೋ ಪ್ರೈಸಿಂಗ್ ಗೊತ್ತಾ ಇಲ್ವಾ, ಮತ್ತು ಅಕ್ಕಿಗಳು ಹೆಂಗೈತೆ ನೀವು ನೋಡಿದ್ದೀರಲ್ಲ. ಸೊ ಕಮೆಂಟ್ ಮಾಡಿ. ಸೊ ಈ ಸ್ಕೂಲಿಲ್ಲ ಅಂದ್ರೂ ಪರವಾಗಿಲ್ಲ, ಅಕ್ಕಿಗಳೆಲ್ಲ ಹೆಂಗೈತೆ, ಸೊ ನಾವು ಕೊಡ್ತಿರೋದು ಕರೆಕ್ಟಾಗಿ ಕೊಡ್ತಾ ಇರಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಆಗಿ, ಸರಿನಾ? ಯಾಕಂತಂದರೆ ನೋಡೋವರೆಗೂ ನೀವು ಯಾವ್ದಾದ್ರು ಫೀಡ್ಬ್ಯಾಕ್ ಕೊಟ್ಟರೆ ಕೂಡ ಚೆನ್ನಾಗಿರುತ್ತೆ ನಮಗೆ. ಸೊ ನೆಕ್ಸ್ಟ್ ಇನ್ನೊಂದು ಪೇಜ್ ಬಂದಿದ್ದೀರಿ, ನೀವು ನೋಡ್ಕೊಬೋದು. ಇದು ನಮ್ಮ ಮನೆ ಲೈನು ಜಾಕ್ ಗಂಡು, ಚಿಕ್ಕ ಮೂತಿ ಜಾಕ್, ನೀಲಮ್ ಜಾಕ್ ಬರುತ್ತೆ, ಫುಲ್ ಶೈನ್ ಇರುತ್ತೆ. ಓಕೆ ಓಕೆ. ಅದಕ್ಕೆ ಈ ನಗಿನ ತಾಮ್ರಲ್ಲಿ ಪೇ ಮಾಡಿದ್ದೀನಿ. ಇದು ಬೇರು ಮತ್ತೆ ಸ್ವಲ್ಪ ಇದ್ರ ಬಗ್ಗೆ ಕೂಡ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿ. ಈ ಲೈನ್ನಲ್ಲಿ ಅಕ್ಕಿ ನನ್ನ ಮನೆಯಲ್ಲಿ ಯಾವಾಗಲೂ ಆಡುತ್ತೆ. ಅಟ್ಲೀಸ್ಟ್ 5 to 6 hours ಜಾಕ್ ಲೈನ್ನಲ್ಲಿ ಆಡುತ್ತೆ. ಓಕೆ. ಈ ಫೀಮೇಲ್ ಬಂದ್ಬಿಟ್ಟು ನನ್ನ ಫ್ರೆಂಡ್ ಫೀಮೇಲು. ಅವ್ರು ಫಸ್ಟ್ ಟೈಮ್ ನಾನು ಇವಾಗ ಅವರು ಬೂರಿ ಹಾಕೊಂಡು ಕೊಟ್ಟಿದ್ದು ಲಾಸ್ಟ್ ಟೈಮ್ ನಾನು. ಅವಾಗ ಒಂದು ಪಟ ಮಾಡಿ ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ. ಇವಾಗ ನಾನು ಸೆಟ್ ಮಾಡಿದ್ದೀನಿ ಪೇರು. ಓಕೆ, ಒಳ್ಳೆ ರಿಸಲ್ಟ್ ಬರ್ಬೋದು. ಯಾಕಂದರೆ ಆ ಲೈನ್ಗೆ ಈ ಲೈನ್ಗೆ ತುಂಬ ಒಳ್ಳೆ ಆಟ ಬರ್ಬೋದು. ಹಾಕಿ ನೋಡಬೇಕು. ಅಟ್ಲೀಸ್ಟ್ 5 hours ಆಡುತ್ತೆ ಮಿನಿಮಮ್ 5 hours. ಸೊ ಇದು ಪ್ರೈಸಿಂಗ್ ಕೂಡ ಸೇಮ್ ಇರುತ್ತೆ. ಸೇಮ್. ಸೊ ಗೈಸ್, ಇದ್ರದ್ದು ಕೂಡ ಸೇಮ್ ಅದೇ ಪ್ರೈಸ್ ಇರುತ್ತೆ, ಸರಿನಾ? ಸೊ 3,700 ಇದ್ರದ್ದು ಕೂಡ. ಇದ್ರದ್ದು ಬಾಡಿ ಪ್ಯಾಟರ್ನು ಕಣ್ಣು ಎಲ್ಲ ತೋರಿಸ್ಬಿಟ್ಟು ತಿರ್ಗಾ ಮಾತಾಡ್ತೀವಿ ಬನ್ನಿ. ಸೊ ಗೈಸ್, ಇದು ಬಂದುಬಿಟ್ಟು ನೀಲಮ್ ಜಾಕ್ ಗಂಡಿದು, ಸರಿನಾ? ಜಾಕ್ ಗಂಡು ಇನ್ನೂ ಹೋಗ್ತಾ ಕಣ್ಣು ಇನ್ನೂ ಚೆನ್ನಾಗಿ ಬರುತ್ತೆ. ಇನ್ನೂ ಇದು ಅಷ್ಟು ದೊಡ್ಡ ಗಂಡೇನು ಅಲ್ಲ. ಇದು ಬ್ರದರ್ ಅವ್ರ ಮನೆಯಲ್ಲೇ ಮರಿ ಆಗಿರೋದು ಗಂಡಿದು. ಬಾಡಿ ಪ್ಯಾಟರ್ನ್ ನೋಡ್ಕೊಳ್ಳಿ.
ಸೊ ಗೈಸ್ ಇದು ಬಂದ್ಬಿಟ್ಟು ಫೀಮೇಲು ಅದ್ರದ್ದು ಜೋಡಿ ಐ ಪ್ಯಾಟರ್ನ್ ನೋಡ್ಕೊಳ್ಳಿ. ವೈಬ್ರೇಷನ್ ಸರಿನಾ, ಕಾಲ್ಕೊಂಡು ನೋಡ್ಕೊಬೋದು ನೀವು. ಸೊ ಇದು ಫೀಮೇಲ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಬ್ರದರ್ ಇನ್ನೊಂದು ಜೋಡಿ ಎತ್ಕೊಂಡ್ಬಂದಿದ್ದಾರೆ, ಅದ್ರ ಬಗ್ಗೆ ಕೂಡ ಮಾತಾಡೋಣ. ಇದು ಬಂದ್ಬಿಟ್ಟು ರೆಡ್ ದಾರ್ನಲ್ಲಿ ಆನೆಕಲ್ಲು. ಓಕೆ. ಇದು ಅಪ್ಪ ಬಂದ್ಬಿಟ್ಟು ಗ್ರೀನ್ ಐಸ್ ಇದೆ, ಅಮ್ಮ ಬಂದ್ಬಿಟ್ಟು ಈ ಕಲಂಕ. ಸರಿ ಸರಿ. ಅದಕ್ಕೆ ಇವಾಗ ಇದು ರೆಡ್ ಫುಲ್ ಹೆವಿ ಲೆಂತ್ ಬರುತ್ತೆ. ಓಕೆ. ನೋಡಿ ವೈಬ್ರೇಷನ್ ಹೆಂಗಿದೆ ಅಕ್ಕಿನಲ್ಲಿ, ಹೆವಿ ವೈಬ್ರೇಷನ್ ಟೆಂಪರ್ ಅಕ್ಕಿ. ಅದಕ್ಕೆ ನಾವು ಟೆಂಪರ್ ರೆಡ್ ದಾರ್ ಮಾಡಿದ್ದೀವಿ. ತುಂಬ ಒಳ್ಳೆಯ ಜೊತೆ ಆಗುತ್ತೆ ನಿಮಗೆ, ಲೆಂತ್ ಆಗಿ ತುಂಬ ಟಾಪ್ ಕ್ಲಾಸ್ ಪಟ್ಟ ಬರುತ್ತೆ ಈ ಲೈನಲ್ಲಿ. ಏನು ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇದರಲ್ಲಿ? ಸ್ವಲ್ಪ ಲಾಂಗ್ ಟೈಮಿಂಗ್ ಮಾಡ್ಬೋದು. ಅಕ್ಕಿ ಲೆಂತ್ ತುಂಬ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ನಿಮಗೆ ಗಾಳಿಗೆ ತುಂಬ ಒಳ್ಳೆ ಆಟ ಸಿಗುತ್ತೆ. ನೀವು ನೋಡ್ಕೊಬೋದು, ಏನೇ ಪೇರ್ ತೋರಿಸ್ತಾ ಇದ್ರು ನಾವು 3700 ಆಗಿ ನಾವು ಕೊಡ್ತಾ ಇದ್ದೀವಿ ಸರಿನಾ. ಅಕ್ಕಿಗಳೆಲ್ಲ ಚೆನ್ನಾಗಿದೆ, ನಾವು ಜಾಸ್ತಿ ಕಮ್ಮಿ ಹೇಳ್ಬೋದು, ಆದರೆ ಎಲ್ಲರಿಗೂ ಒಂದೇ ರೇಟಲ್ಲಿ ಸಿಗಬೇಕು, ಎಲ್ಲರಿಗೂ ಈಕ್ವಲ್ ಆಗಿ ನಾವು ಟ್ರೀಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಇದಕ್ಕೆ ಇದು ಮಾಡ್ತಾ ಇರೋದು. ಸೊ ಈ ಪೇರ್ದು ಸೇಮ್ 3700. ಅದನ್ನ ಕಣ್ಣು ಬಾಡಿ ಪ್ಯಾಟರ್ನ್ ತೋರ್ಸೋಕೆ ಮುಂಚೆ ನಾನು ನಿಮ್ಗೆ ಇನ್ನೊಂದು ಹೇಳ್ಬೇಕು ಸರಿನಾ. ಡೈಲಿ ನಾನು ತುಂಬ ಕಾಲ್ಸ್ ರಿಸೀವ್ ಮಾಡ್ತಾನೆ ಇದ್ದೀನಿ. ಬ್ರೋ ಅಕ್ಕಿಗಳು ಏನಕ್ಕೆ ಸೇಲ್ ವಿಡಿಯೋ ಆಗ್ತಾ ಇಲ್ಲ, ನಮಗೆ ಸೇಲ್ ವಿಡಿಯೋ ಹಾಕಿ ಮತ್ತು ಬೇರೆ ಸೈಡ್ ನಾವು ಮೋಸ ಹೋಗ್ಬಿಟ್ಟಿದ್ದೀರಿ ಅಂತ. ನಾನು ಒಂದೇ ರಿಕ್ವೆಸ್ಟ್ ಮಾಡ್ಕೊಳೋದು, ಇದ್ದಾಗ ಖಂಡಿತ ನಾವು ಕೊಲಾಬ್ರೇಟ್ ಆಗಿ 100% ನಾವು ಅಕ್ಕಿಗಳು ಆಗ್ತಾ ಇದ್ದೀವಿ ಸರಿನಾ. ಸೊ ನೀವು ಡೈಲಿ ಕಾಲ್ ಮಾಡಿಬಿಟ್ಟು ನೀವು ವಿಚಾರಿಸ್ಕೊಂಡು ಸೊ ಇದು ಮಾಡ್ಕೊಂಡು, ಯಾಕಂತ ಹೇಳಿದ್ರೆ ನಾನು ಕಾಲ್ ಇತ್ತಿಲ್ಲ ಅಂತ ಹೇಳಿದ್ರೆ ಅದಕ್ಕೂ ಬೇಜಾರು ಮಾಡ್ಕೊತಾ ಇದ್ದೀನಿ. ನಾನು ಬಂದ್ಬಿಟ್ಟು ಪ್ರಾಕ್ಟೀಸ್ಗೆ ಹೋಗೋದಿರಲಿ ಅಥವಾ ಕಾಲೇಜಿಂದ ಬಂದು ತಿರ್ಗಾ ನನಗೆ ಬೇರೆ ಇದರಿಂದ ಏನಾದ್ರು ಇದ್ರೆ ಸಾಡೆ ಸಂಡೆ ಸ್ವಲ್ಪ ಫ್ರೀ ಇರ್ತೀನಿ, 1 ಅವರ್ 2 ಅವರ್ಸ್ ಯಾವಾಗ ಗ್ಯಾಪಲ್ಲಿ ಫ್ರೀ ಇದ್ದಾಗ ನೀವು ಕಾಲ್ ಮಾಡ್ಬೋದು. ಸಾಯಂಕಾಲ ಅವತ್ತು ಫುಲ್ ಫ್ರೀ ಇರ್ತೀನಿ, ನೀವು ಕಾಲ್ ಮಾಡಿ ನಾವು ಮಾತಾಡೋಣ. ಸೊ ವೀಕ್ ಡೇಸಲ್ಲಿ ನೀವು ಕಾಲ್ ವೀಕ್ ಡೇಸಲ್ಲೆಲ್ಲ ಕಾಲ್ ಮಾಡಿದ್ರೆ ನಾನು ಎತ್ತಕ್ಕಾಗಲ್ಲ, ಮತ್ತು ನೀವು ಬೇಜಾರು ಮಾಡ್ಕೊಂಬೇಡ್ದು ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತಾ ಇರೋದು. ಸೊ ಅಕ್ಕಿಗಳು ಸಿಗೋದು ಎಷ್ಟು ಕಷ್ಟ ಅಂತ ಬ್ರದರ್ ಅವ್ರಿಗೆ ಇಬ್ಬರು ಅದ್ರ ಬಗ್ಗೆ ಸ್ವಲ್ಪ ಹೇಳ್ತಾರೆ. ಒಳ್ಳೆ ಅಕ್ಕಿ ಸಿಗಬೇಕು ಅಂದರೆ ತುಂಬ ಕಷ್ಟ. ನೋಡಿ ನಾವು ವಿಡಿಯೋ ಮಾಡಿ 2 ಮಂತ್ಸ್ ಆಗಿದೆ. 2 ಮಂತ್ಸ್ ಆಗಿದೆ. 2 ಮಂತ್ಸಿಂದ ನಾವಿಬ್ರು ಹುಡುಕ್ತಾ ಇದ್ದೀನಿ ಒಳ್ಳೆ ಅಕ್ಕಿ ಕೊಡೋಣ ಅಂತ. ಇವಾಗ ಸಿಗ್ತಾ ಇಲ್ಲ, ಇವೆಲ್ಲ ಮನೆ ಅಕ್ಕಿನೇ ಕೊಡ್ಬೇಡೋಣ ಅಂತ ಇವಾಗ ಒಂದು 4 ಪೇರ್ ಎತ್ಕೊಂಡು ನಾವು ಬಂದ್ಬಿಟ್ಟು ಯಾವ್ದಾದ್ರು ಎತ್ಕೊಂಡ್ ಆಗ್ಬೋದು ಗೈಸ್, ಇಲ್ಲ ಅಂತಿಲ್ಲ. ಮಾರ್ಕೆಟ್ ಅಲ್ಲಿ ಇಲ್ಲ ಅಂತ ಅಕ್ಕಿಗಳಿಲ್ಲ, ಎಷ್ಟು ಅಕ್ಕಿಗಳು ಬೇಕೋ ಅಷ್ಟು ಅಕ್ಕಿಗಳಿದೆ. ನಾವು ಹೆಸರುಗಳು ಕೆಡ್ಸ್ಕೊಳೋದು ಬೇಡ. ನೀವು ಒಬ್ರಿಬ್ರು ಜನ ಇರ್ತಾರೆ ಕೆಟ್ಟದ್ದು ಇದು ಮಾಡ್ಕೊಂಡು ಅವ್ರ ತಲೆ ಕೆಟ್ಟ ಹಾಕೊಂಡು ನಾನು ಇದಕ್ಕೆ ಮೇಲೆ ಹಾಕೊಳೋದಿಲ್ಲ ಅವ್ರನ್ನೆಲ್ಲ. ಅಟ್ಲೀಸ್ಟ್ ಸ್ವಲ್ಪ ಜನಕ್ಕೆ ಒಳ್ಳೇದು ಆಗ್ತೈತಲ್ಲ, ಆ ರೀಸನ್ ಕೂಡ ಫೋನ್ ಮಾಡಿದ್ರು ನನಗೆ. ಅದು ಹೆಸರುಗಳು ಹೇಳೋದು ಬೇಡ. ಅವ್ರು ಬಂದ್ಬಿಟ್ಟು ಅಕ್ಕಿಗಳು ಕಾಯಿಲೆ ಇರೋ ಅಕ್ಕಿಗಳು ಬಂದ್ಬಿಟ್ಟು ಕಮ್ಮಿಗೆ ಒಂದು 500 ರೂಪಾಯಿ 600 ರೂಪಾಯಿಗೆ ಅಂತ ಕೊಟ್ಬಿಟ್ಟಿರೋದು. ಅದು ಅವ್ರ ಲಾಫ್ಟ್ ಹೋದ್ಮೇಲೆ ಫುಲ್ ವಾಶ್ ಔಟ್ ಆಗಿಬಿಟ್ಟಿದೆ. ಸೊ ನೀವು ಅದೆಲ್ಲ ಅರ್ಥ ಮಾಡ್ಕೊಬೇಕು. 500 ರೂಪಾಯಿ 800 ರೂಪಾಯಿಗೆ 1000 ರೂಪಾಯಿಗೆ ನೀವು ಬಿಗ್ಲಿ ಒಳ್ಳೆ ಅಂದ್ರೆ ಇವಾಗ ಶೋಕಿ ಕಲ್ಕೊಂತ ಇದೀನಿ ಅಂತಂದ್ರೆ ಒಳ್ಳೆ ಅಕ್ಕಿ ಈಸ್ಕೊಳ್ಳಿ, ಪರವಾಗಿಲ್ಲ, ಈಸ್ಕೊಂಡು ಕಲ್ತ್ಕೊಳ್ಳಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾರು ಅಕ್ಕಿ ಕೊಟ್ರು ಒಳ್ಳೇದೇ, ನೀವು ಅದೆಲ್ಲ ಟೆಸ್ಟ್ ಮಾಡಬೇಕು. ಆದರೆ ಏನಂತಂದ್ರೆ ಸ್ವಲ್ಪ ಹುಷಾರಾಗಿರಿ. ಒಳ್ಳೆ ಅಕ್ಕಿ ಬೇರೆ ಸೈಡಿಂದ ಎತ್ಕೊಂಬಂದ್ರೆ ಕಾಲೆಲ್ಲ ವಾಶ್ ಮಾಡಿ ಸ್ವಲ್ಪ ಹೊತ್ತು ಅದನ್ನ ಬೇರೆ ಸೈಡಲ್ಲಿ ಇಕ್ಬೇಕಾಗುತ್ತೆ. ನೀವು ಎತ್ಕೊಂಬಂದ ತಕ್ಷಣ ನಿಮ್ಮ ಅಕ್ಕಿ ಸೇರಿಸ್ಕೊಂಡ್ರೆ ಕಾಯಿಲೆಗಳು ಬಂದ್ಬಿಡುತ್ತೆ. ಯಾರ ಹತ್ರನೇ ಅಕ್ಕಿ ಈಸ್ಕೊಳ್ಳೋಕೆ ಮುಂಚೆ ಯೋಚನೆ ಮಾಡಿ ಈಸ್ಕೊಂಡು, ನಮ್ಮ ಹತ್ರನೇ ಇರಲಿ ಯಾರ ಹತ್ರನೇ ಇರಲಿ, ಈಸ್ಕೊಂಡು ಆದ್ಮೇಲೆ ನೀವು ಯೋಚನೆ ಮಾಡಿ ಪ್ರಯೋಜನ ಇಲ್ಲ ಸರಿನಾ. ನಾವಂತಂದ್ರೆ ನಿಮ್ಗೆ ಗ್ಯಾರಂಟಿ ಕೊಡ್ತಾ ಇದ್ದೀರಿ, ಅಕ್ಕಿ ಆಗಿಲ್ಲ ಅಂತ ಹೇಳಿದ್ರೆ 100% ನಾವು ಬಂದ್ಬಿಟ್ಟು ನಿಂತ್ಕೊಂಡು ನೀವು ಕಷ್ಟಪಟ್ಟು ಆದ್ಮೇಲೆ ಕೂಡ ಅದರಲ್ಲಿ ರಿಸಲ್ಟ್ ಇಲ್ಲ ಅಂತ ಹೇಳಿದ್ರೆ 100% ನಾವು ಅದನ್ನ ಬಂದ್ಬಿಟ್ಟು ರೀಪ್ಲೇಸ್ ಮಾಡೋದೇ ಇರಲಿ, ನಿಮ್ಮ ಹತ್ರ ನಿಮ್ಗೆ ಏನ್ ಬೇಕೋ ಅದರಿಂದ ನಾವು ಮಾಡ್ಕೊಟ್ಬಿಡ್ತೀವಿ ಸರಿನಾ. ಸೊ ನೀವು ಯೋಚನೆ ಮಾಡ್ಬಿಟ್ಟು ಮಾಡಿ ಸರಿನಾ, ಏನೇ ಮಾಡಿದ್ರು. ಮತ್ತೆ ಆದಷ್ಟು ನಾವು ಇದ್ದಾಗ 100% ನಾವು ವಿಡಿಯೋ ಆಗ್ತೀವಿ. ಸೊ ಅರ್ಥ ಮಾಡ್ಕೊಳ್ಳಿ, ನಮ್ದು ಕೂಡ ಬಿಸಿ ಶೆಡ್ಯೂಲ್ಸ್ ಏನೇ ಇದ್ರು. ಸೊ ಬನ್ನಿ ಅದ್ರದ್ದು ಬಾಡಿ ಪ್ಯಾಟರ್ನ್ ಎಲ್ಲ ತೋರಿಸ್ತೀನಿ. ಸೊ ಗೈಸ್ ಇದು ಬಂದ್ಬಿಟ್ಟು ಕಲಾಂಕಗಂಡಲ್ಲಿ ರೇಗ್ದಾರ್ ಇದು ಸರಿನಾ. ನೀವು ನೋಡ್ಕೊಬೋದು, ಗುಂಡು ತಲೆ ಬರುತ್ತೆ. ಇದ್ರದ್ದು ಬಂದ್ಬಿಟ್ಟು ಐಸನ್ನು ನೀವು ನೋಡ್ಕೊಬೋದು. ಕಲಾಂಕದಲ್ಲಿ ಯಾರಿಗಿಷ್ಟ ಆಗುತ್ತೋ ಒಂದು ಒಳ್ಳೆ ಅಕ್ಕಿ ನೋಡ್ಬೋದು. ಇದೆಲ್ಲ ಅವ್ರ ಮನೆ ಅಕ್ಕಿಗಳು. ನಾವು ಬಂದಾಗೆಲ್ಲ ನೋಡ್ತಾ ಇದ್ರಿ, ಏನಕ್ಕೆ ಬ್ರೋ ಮನೆ ಅಕ್ಕಿಗಳು ಕೊಡ್ತಾ ಇದ್ದೀರಿ ಅಂತ ಹೇಳಿದ್ರೆ ರೀಸನ್ ಎಲ್ಲ ಏನೂ ಇಲ್ಲ ಆಗಿ ಸರಿ. ನಾ ಅಕ್ಕಿ ಶೋಕಿನೇ ಅಷ್ಟು. ಅಕ್ಕಿಗಳು ಬಂದುಬಿಟ್ಟು ಒಂದೇ ಜಾಗದಲ್ಲಿ ಯಾವತ್ತೂ ಇರಲ್ಲ, ಚೇಂಜ್ ಆಗ್ತಾ ಇರಬೇಕು. ಅದೇ ಅಕ್ಕಿ ಶೋಕಿ ನೋಡ್ಕೊಬೋದು. ಅಕ್ಕಿ ಲೆಂತ್ ಐತೆ, ಸಿಂಗಲ್ ಟೈಲ್ ಬರುತ್ತೆ ಅಕ್ಕಿದು. ಮತ್ತು ಕಾಲು ನೋಡ್ಕೊಳ್ಳಿ ನೀವು, ಒಂದು ಒಳ್ಳೆ ಇದು ನೋಡ್ಕೊಬೋದು ನೀವು ಇದರಲ್ಲಿ ಸರಿನಾ. ಇದು ಗಂಡು, ಫೀಮೇಲ್ ತೋರಿಸ್ತೀನಿ ಇವಾಗ. ಗೈಸ್ ಇದು ಬಂದ್ಬಿಟ್ಟು ರೇಗ್ದಾರ್ ಫೀಮೇಲ್ದು ಐ ಶೈನು ನೋಡ್ಕೊಳ್ಳಿ.
ಕಣ್ಣೆಲ್ಲ ಸ್ವಲ್ಪ ತೋರಿಸ್ತಾ ಇದ್ದೀನಿ, ಅಬ್ಸರ್ವ್ ಮಾಡ್ಕೊಳ್ಳಿ, ಬಿಸಿಲಲ್ಲೇ ತೋರಿಸ್ತಾ ಇದ್ದೀನಿ. ಕಾಲು ನೋಡ್ಕೊಳ್ಳಿ ಇದು. ನೆಕ್ಸ್ಟ್ ಬಂದ್ಬಿಟ್ಟು ಬ್ರದರ್ ಇದೊಂದು ಜೋಡಿ ಎತ್ಕೊಂಡ್ ಬಂದಿದ್ದಾರೆ. ಸೊ ಅದ್ರ ಬಗ್ಗೆ ಕೂಡ ಮಾತಾಡೋಣ ಬನ್ನಿ. ಇದು ನನ್ನ ಮನೆದು ದೊಡ್ಡ ಗಂಡು, ರೇವಾಲ್ ಗಂಡು. ಇದರಲ್ಲಿ ಎಲ್ಲ ಗ್ಯಾರಂಟಿ ರಿಸಲ್ಟು. ಓಕೆ, ನೀವು ಪಟ ಬಿಡಿ ಗೊತ್ತಾಗುತ್ತೆ. ನಾನು ಒಂದು ಸೆಟ್ ಪಟ ಮಾಡಿ ಇಟ್ಕೊಂಡಿದ್ದೀನಿ, ಬಿಡಬೇಕು. ಈ ಲೈನಲ್ಲಿ ಲಾಸ್ಟ್ ಇಯರ್ ನನ್ನ ಫ್ರೆಂಡ್ ಮನೆಯಲ್ಲಿ ಒಂದು 9 hours ಏನು ಆಡಿದೆ ಹೆಣ್ಣು. ಅವಾಗಿಂದ ನಾನು ತೊಗೊಂಡು ಬಂದೆ. ನಾನು ಇವಾಗ 2 ಸೆಟ್ ಮಟ್ಟ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ನೋಡ್ತೀನಿ. ಬಟ್ ಗ್ಯಾರಂಟಿ ಆಗುತ್ತೆ ಅಕ್ಕಿ, ತುಂಬ ಒಳ್ಳೆ ಗಂಡು. ಸೊ ಅದು ಬಂದ್ಬಿಟ್ಟು ಬ್ರದರ್ ಅವ್ರ ಮನೆ ಗಂಡೇ ಅದು ಸರಿ. ನಾನು ಲಾಸ್ಟ್ ಟೈಮ್ ಅದೇ ವಿಡಿಯೋಸಲ್ಲೆಲ್ಲ ಚೆಕ್ ಮಾಡ್ಕೊಬೋದು. ಅಕ್ಕಿ ಇಲ್ಲೋ ಅಲ್ಲೋ ಎಲ್ಲೋ ಒಂದು ಇದ್ದೇ ಇರುತ್ತೆ ಅಕ್ಕಿ, ಅದು ಸರಿನಾ. ಸೊ ಮನೆಯಿಂದ ಕೂಡ ಅಕ್ಕಿಗಳು ಲಾಸ್ಟ್ ಟೈಮು ಹೇಳಿದ್ದೆ, ನೆಕ್ಸ್ಟ್ ಮನೆಯಿಂದ ಕೂಡ ಅಕ್ಕಿಗಳು ಕೊಡ್ತೀರಾ ಅಂತ. ಸೊ ಅದೇ ಥರ ಈಗ ಅದರಿಂದಲೇ ಎತ್ತು ಕೊಟ್ಟವ್ರೆ. ಮತ್ತು ಫೀಮೇಲು ತೋರಿಸ್ತೀನಿ ನೋಡಿ. ಈ ಫೀಮೇಲ್ ಬಂದುಬಿಟ್ಟು ನಾನು 5 hours ಆಡಿದ್ದೀನಿ. ಓಕೆ, ರೆಕ್ಕೆ ಎಲ್ಲ ಇದೆ. ಓಕೆನಾ. ಬಟ್ ಏನಾಯಿತು, ಬಾಗಿ ಜಾಸ್ತಿ ಆಗಿದೆ, ಫುಲ್ ರೋಲ್ ಆಗಿದೆ. ನನಗೆ ಬಾಲ ಕಟ್ಟಿ ಸ್ವಿಮ್ಮಿಂಗ್ ಹಾಕಿ ಎಲ್ಲ ಟೈಮ್ ಸಿಗ್ತಾ ಇಲ್ಲ. ಅದಕ್ಕೆ ಅಕಸ್ಮಾತ್ ನಿಮಗೆ ಬಿಡ್ತೀರಾ ಅಂತ ಯಾರಾದ್ರೂ ಗೊತ್ತಿರೋದು ಬಾಲ ಕಟ್ಟಿ ಸ್ವಿಮ್ಮಿಂಗ್ ಹಾಕಿ ಬಿಡ್ತೀರಾ ಅಂತ ತಗೊಂಡೋಗಿ ಎಕ್ಸ್ಪೀರಿಯನ್ಸ್ ಅವರು ಅಕ್ಕಿನ ಬಂದ್ಬಿಟ್ಟು 5 hours ಆಡಿಸಿದ್ದಾರೆ. ಅದಾದ್ಮೇಲೆ ಅಕ್ಕಿ ಬಂದ್ಬಿಟ್ಟು ರೋಲ್ ಆಗಿ ಬಿದ್ದೋಗ್ಬಿಡಿ ಅಂದ್ಬಿಟ್ಟು ಬಿದ್ರೋಳಿದ್ದಾರೆ. ಅವರು ನಿಮ್ಗೆ ಗೊತ್ತಿರೋದೇ, ಅವ್ರು ಸಾಫ್ಟ್ವೇರ್ ಇದು ಕೆಲಸ ಮಾಡ್ತಾವ್ರಲ್ಲ. ಸೊ ಅವ್ರಿಗೆ ಅಷ್ಟು ಟೈಮ್ ಇರೋದಿಲ್ಲ. ಪಟಾಗಳು ಬೀಳೋದು ದೊಡ್ಡ ವಿಷಯ ಅವರು. ಸೊ ಇದರಲ್ಲೆಲ್ಲ ಟೈಮ್ ಕೊಟ್ಕೊಂಡು ಅವ್ರಿಗೆ ಇದು ಮಾಡ್ಕೊಳಕ್ಕಾಗಲ್ಲ. ಸೊ ಇದನ್ನ ಕೂಡ ಕೊಡ್ತಾವ್ರ ಅಂತ ಹೇಳ್ತಾರೆ. ರೆಕ್ಕೆ ಎಲ್ಲ ಹಂಗೆ ಇದೆ, ಬಿಟ್ಟರೆ ರೋಲ್ ಬಿಡ್ತೀನಿ. ನೋಡ್ತೀನಿ, ಹೆವಿ ಬಾಜಿ ಜಾಸ್ತಿ ಆಗಿದೆ. ಬಟ್ ನಾವೇನ್ ಮಾಡೋಣ ಅಂತ ಈ ಗಂಡ್ಗೆ ಹಾಕಿದ್ರೆ ಲಾಂಗ್ ಟೈಮಿಂಗ್ ಮಾಡುತ್ತೆ ಅಕ್ಕಿ. ಯಾಕೆಂದ್ರೆ ಈ ಗಂಡ್ ಪ್ಯೂರ್ ಜಾತಿನಲ್ಲಿ ಬಂದಿದೆ. ಈ ಬಂದ್ಬಿಟ್ಟು ಕರೆಕ್ಟ್ ಆಗಿ ಟಚ್ ಅಕ್ಕಿ ಫಿನಿಶ್ ಮಾಡಬೇಕು ಅಂದ್ರೆ ಈ ಲೈನ್ ಟಚ್ ಮಾಡಿದ್ರೆ ಆ ಗಂಡ್ಗೆ ಪಕ್ಕಾ ಫಿನಿಶ್ ಮಾಡುತ್ತೆ. ನಾವು ನಾವು ಇಷ್ಟು ಹೇಳ್ತಾ ಇದೀವಿ ಅಂತ ಇಲ್ಲ, ಏನೂ ಇಲ್ಲ. ನೀವೆಲ್ಲ ದೊಡ್ಡವರು ನೋಡ್ತಾ ಇದ್ದೀರಾ, ಅಕ್ಕಿಗಳು ನೋಡಿ ತೋರಿಸ್ತೀರಿ. ಅಕ್ಕಿಗಳು ಹೆಂಗೈತೆ ಅಂತ ಹೇಳ್ಬಿಟ್ಟು ಕಣ್ಣಲ್ಲಿ ಮತ್ತು ಬಾಡಿ ಪ್ಯಾಟರ್ನ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಅಕ್ಕಿ ಆರಿದೆ ಅಲ್ವಾ ಅಂತ ಕೂಡ ನಿಮ್ಗೆ ಕಣ್ಣು ಮತ್ತೆ ಎಲ್ಲ ತೋರಿಸ್ತೀರಿ ನೋಡಿ. ನಿಮ್ಗೆ ಆ ಜೋಡಿ ನೋಡಾದ್ಮೇಲೆ ನೆಕ್ಸ್ಟ್ ನೀವೇ ಡಿಸೈಡ್ ಮಾಡಿ, ಸರಿನಾ. ಸೊ ಗೈಸ್, ಇದು ಬಂದ್ಬಿಟ್ಟು ಗಂಡದ ಐಶೈನು, ತ್ರೇವಾಲ್ ಗಂಡದ ಐಶೈನು. ಫುಲ್ಲಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ, ಸ್ವಲ್ಪ ತೋರಿಸ್ತಾ ಇದ್ದೀನಿ. ಬಾಡಿ ಪ್ಯಾಟರ್ನ್ ಅಬ್ಸರ್ವ್ ಮಾಡ್ಕೊಳ್ಳಿ, ಎಲ್ಲ ತುಂಬ ಹೆವಿ ಗಟ್ಟಿ ಇದೆ. ಮತ್ತು ಬಾಲ ಅದು ನೋಡ್ಕೊಳ್ಳಿ, ದಪ್ಪ ಏನಲ್ಲ. ಫೀಮೇಲ್ ಐಸ್ ಅಂತ ಸೊ ಗೈಸ್, ಇದು ನೋಡಿ ಅವಾಗಲೇ ಹೇಳಿದ್ರಲ್ಲ ಓವರ್ ಬಾಜಿ ಜಾಸ್ತಿ ಆಗಿದೆ ಅಂತ, ಆರಿಡೋ ಅಕ್ಕಿ. ಸೊ ಇದೇ ಅಕ್ಕಿ ಫೀಮೇಲ್ ಇದು. ಬಾಡಿ ಪ್ಯಾಟರ್ನ್ ನೋಡ್ಕೊಳ್ಳಿ, ಲಾಲ್ ಕಟ್ ನೋಡ್ಕೊಳ್ಳಿ. ಇಲ್ಲಿ ಯಾವುದೇ ಅಕ್ಕಿಗೂ ಹೈಪ್ ಮಾಡ್ತಾ ಇಲ್ಲ ನಾವು, ಸರಿನಾ. ನಿಮ್ಗೆ ಏನಂತ ಹೇಳಿದ್ರೆ ಅಕ್ಕಿದಲ್ಲಿ ಏನಾಯ್ತು ಅಂತ ಬಂದ್ಬಿಟ್ಟು ನಾವು ಹೇಳ್ಬೇಕು. ಅದಕ್ಕೆ ಯಾಕಂತಂದರೆ ಅಕ್ಕಿ ಒಂದು ಕೊಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದರಲ್ಲಿ ಏನು ಪ್ಲಸ್ಸು ಮೈನಸ್ ಅಂತ ಹೇಳ್ಬೇಕು. ಅದನ್ನು ಬಂದ್ಬಿಟ್ಟು ಆ ಕೆಲಸ ಕರೆಕ್ಟಾಗಿ ಮಾಡ್ತಾಯಿದ್ದೀರಿ. ಏನಪ್ಪ ಇವ್ರು ಅಕ್ಕಿಗಳ ಬಗ್ಗೆ ಹಿಂಗೆ ಹೇಳ್ಬಿಟ್ಟು ಸೆಲ್ ಮಾಡ್ತಾರೆ, ಆ ಥರ ಎಲ್ಲ ಏನೂ ಇಲ್ಲ, ಸರಿ. ನಾವು ಹೇಳ್ತಾ ಇದ್ದೀರಿ, ನಾವು ಯಾರನ್ನೂ ಫೋರ್ಸ್ ಮಾಡಲ್ಲ ಈಸ್ಕೊಳ್ಳಿ ಅಂತ. ಮತ್ತು ನಮ್ಮ ಅಕ್ಕಿಗಳು ಯಾವುದೇ ಬಂದ್ರೂ ನಾವು ಹಾಕೋ ಒಂದು ದಿವಸಕ್ಕೆ ಖಾಲಿ ಆಗೋದು ಕಾರಣನೇ ನಾವು ಕೊಡ್ತಾರೋ ಕ್ವಾಲಿಟಿ ಮತ್ತು ಜೆನ್ಯೂನ್ ಕೊಡ್ತಾರೋ ಒಂದು ಕೆಲಸದಿಂದನೇ ಇದು ಮಾಡ್ತಾಯಿರೋದು, ಸರಿನಾ. ನೋಡ್ಕೊಳ್ಳಿ ಫೀಮೇಲು. ಸೊ ಗೈಸ್, ಲಾಸ್ಟಲ್ಲಿ ಒಂದು ಎಲ್ಲ ಜೋಡಿಗಳೇ ಒಂದೇ ಒಂದು ಫೀಮೇಲ್ ಇತ್ತು, ಸರಿನಾ. ಒಂದು ಒಳ್ಳೆ ಫೀಮೇಲು, ಅಲ್ಲೇ ಜಾತಿ ಈ ಬಣ್ಣ ಬಂದ್ಬಿಟ್ಟು ನೀವು ಅಲ್ಲೇ ಬಣ್ಣಗಳನ್ನ ನೋಡಿರ್ತೀರಾ. ಸೊ ಅದರದ್ದು ನಾನಿರೋಕ್ಕಿಂತ ಬ್ರದರ್ ಹತ್ರನೇ ಹೇಳಿ ಅವರು ತಿಳಿಸ್ಕೊಡ್ತಾರೆ, ಬನ್ನಿ ಅದ್ರದ್ದು ಕೂಡ. ಇದು ತುಂಬ ಒಳ್ಳೆ ಹೆಣ್ಣು, ಹಳೆ ಜಾತ್ರೆ. ಇದ್ರಲ್ಲಿ ಅವರು ಕಣ್ಣು ನೋಡ್ತೀರಲ್ವಾ, ಅವಾಗ ಕಣ್ಣಲ್ಲಿ ವೈಬ್ರೇಷನ್ ನೋಡಿ. ಅಕ್ಕಿ ಒಂದು ಸೆಕೆಂಡ್ಗೆ ಕಣ್ಣು ವೈಬ್ರೇಟ್ ಮಾಡ್ತಾ ಇರುತ್ತೆ. ಇದು ಬಂದ್ಬಿಟ್ಟು ಫುಲ್ ಲಾಲ್ ಕಟ್ಟು, ಗುಲ್ದಾರು ಹೇಳ್ಬೋದು, ಲಾಲ್ ಕಟ್ ರೆಡ್ದಾರು ಹೇಳ್ಬೋದು. ತುಂಬ ಒಳ್ಳೆ ಲೈನ್ ಹೆಣ್ಣು. ಯಾರಾದರೆ ಒಳ್ಳೆ ಪ್ಲೇಯರ್ಗೆ ಬ್ರೀಡರ್ ಮಾಡಬೇಕು ಅಂದರೆ ಈ ಹೆಣ್ಣು ತಗೊಳ್ಬೋದು. ಓಕೆ ಓಕೆ. ಸೊ ಗೈಸ್, ಈ ಅಕ್ಕಿದು ಬ್ರೋ ಇದು ಪ್ರೈಸಿಂಗ್ ಏನು ಹೇಳ್ತಾ ಇದ್ದೀರಾ ಬ್ರೋ? ಇದು ನಾವು ಸಿಂಗಲ್ 2K ಕೊಟ್ಟು ಮಾಡ್ತೀವಿ. ತುಂಬ ಲೆಸ್ ಇದು 2K. ಈ ಕಣ್ಣಿಗೆಲ್ಲ ಅಕ್ಕಿ 5,000 ಸಾವಿರಕ್ಕೆ ಸೇಲ್ ಮಾಡ್ತಾರೆ ಆಚೆ.
ನೀವು ಕಣ್ಣು ನೋಡಿ ಗೊತ್ತಾಗುತ್ತೆ ಅಕ್ಕಿ ಹಿಂಗಿದೆ. ಸರಿ ಗೈಸ್ ನೋಡಿ ಅದನ್ನು ಬಂದ್ಬಿಟ್ಟು 2000 ಹೇಳ್ತವ್ರೆ. ಅಕ್ಕಿದು ಏನಿದ್ರು ನಿಮಗೆ ತೋರಿಸ್ಕೊಡ್ತೀವಿ. ಮತ್ತು ಅಕ್ಕಿದು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಿಮಗೆಲ್ಲ ಕರೆಕ್ಟಾಗಿ ಎಲ್ಲರಿಗೂ ಯಾರಿಗೆ ಇವತ್ತು ಗಂಟೆ ಯಾರೇ ನಮ್ಮ ಹತ್ರ ಇದು ಮಾಡ್ಕೊಂಡಿದ್ರು ಮೋಸ್ಟ್ಲಿ ವಿತಿನ್ 1 ಡೇ ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ಬೆಳಿದ್ದೀರಿ. 1 ಡೇ ಮ್ಯಾಕ್ಸ್ 2 ಡೇಸ್. ಬ್ಯಾಂಗ್ಳೂರಿದ್ರೆ ವಿತಿನ್ ಹಾಫ್ ಅನ್ ಅವರ್ ವಿತಿನ್ 15 ಮಿನಿಟ್ಸಲ್ಲಿ ನಾವೆಲ್ಲ ನೀವು ಕೂಟ್ರಿಗೆ ಹಾಕ್ಬಿಟ್ಟು ನಿಮ್ಗೆ ಕಳಿಸ್ಬಿಡ್ತೀವಿ ನಾವು. ಸೊ ಈ ಅಕ್ಕಿದು ಏನೇ ಇದು ಕಣ್ಣು ಮತ್ತೆಲ್ಲ ತೋರಿಸ್ಬಿಟ್ಟು ನಿಮ್ಗೆ ಮಾತಾಡೋಣ. ಸೊ ಗೈಸ್ ಇದು ನೋಡಿ ಫಿಮೇಲು. ಸ್ವಲ್ಪ ಗುಜ್ಜಿದಲ್ಲಿದೆ ಸರಿನಾ. ಲೈಟಾಗಿ ಇದೆಲ್ಲ ಬಂದುಬಿಟ್ರೆ ಒಳ್ಳೆ ಇದರಲ್ಲಿ ಬರುತ್ತೆ. ಮೋಸ್ಟ್ಲಿ ರೇಗ್ದಾರಲ್ಲಿ ತಿರುಗ್ಬೋದು ಇದು. ಒಂದು ಸರಿ ಗುಲ್ದಾರು ಅನ್ನೋಕ್ಕಾಗಲ್ಲ, ರೇಗ್ದಾರು ಅನ್ನೋಕ್ಕಾಗಲ್ಲ. ಇದನ್ನು ಗುಜ್ಜಿಯಾಗಿ ಯಾವ ಕಲರಲ್ಲಿ ತಿರುಗುತ್ತೋ ಕೂಡ ಗೊತ್ತಾಗ್ತಾಯಿಲ್ಲ. ಮೇಲೆ ನೋಡಿದ್ರೆ ಒಂಥರ ಕತಂಗ್ ಬಣ್ಣದಲ್ಲಿ ಬರ್ತೈತೆ ತಲೆ. ಸೊ ಇದೇ ಅಕ್ಕಿ ಫೀಮೇಲ್ ಇದು ಸರಿನಾ. ಸೊ ಗೈಸ್ ಇವಾಗ ಅಕ್ಕಿಗಳೆಲ್ಲ ಏನೇನು ನೋಡಿದ್ದೀರಾ ಎಲ್ಲ ನನ್ನ ನಾಲೆಜ್ಗೆ ನಮ್ಗೆ ಗೊತ್ತಿರೋ ಪ್ರಕಾರ ನಾನು ಯಾವತ್ತೂ ನಮ್ಮ ಎಲ್ಲರ ಫ್ಯಾಮಿಲಿ ಥರ ನೋಡ್ತಾ ಇದ್ದೀನಿ ಸರಿಯಾ ನಾನು. ಸೊ ಆದಷ್ಟು ನಾನು ಒಳ್ಳೆ ಅಕ್ಕಿಗಳು ಕೊಡ್ಬೇಕಂತ ಪ್ರಯತ್ನ ಪಡ್ತಾ ಇದ್ದೀನಿ. ಅದನ್ನು ಬಂದುಬಿಟ್ಟು ಒಳ್ಳೆ ರೀತಿಯಲ್ಲಿ ಎತ್ಕೊಳ್ಳಿ ಸರಿನಾ. ನೀವು ಒಂದು ಒಳ್ಳೆ ನಮ್ಮ ಹತ್ರನೇ ಈಸ್ಕೊಳ್ಳಿ ಅಂತ ಏನು ಹೇಳ್ತಿಲ್ಲ. ಅಕ್ಕಿಗಳು ತೋರಿಸೋವಾಗ ಅಕ್ಕಿ ಕಣ್ಗಳು ನೋಡ್ಕೊಳ್ಳಿ, ಎಂತಂದು ಅಕ್ಕಿಗಳು ಕೊಡ್ತಾ ಇದೀರಿ ಅಂತ ನೋಡ್ಕೊಳ್ಳಿ. ಒಂದು ವೀಡಿಯೋ ಆಗ್ತಾ ಇದೀನಿ ಅಂತ ಹೇಳಿದ್ರೆ ಅದ್ರಲ್ಲಿ ಬಂದುಬಿಟ್ಟು ಒಂದು ಒಳ್ಳೇದು ಏನೈತೆ ಅಂತ ಹುಡುಗಿ ಸರಿನಾ. ಅದ್ರಲ್ಲಿ ಏನು ಕೆಟ್ಟದೈತೆ ಅಂತ ಹುಡ್ಕೊಂಡು ಇವಾಗ ನೋಡಿ ನಾವು ಆಲ್ರೆಡಿ ನಮ್ಮ ಕೆಲಸ ನಮ್ಗೆ ನಡೀತಾನೆ ಇರುತ್ತೆ. ನೀವು ಕೆಟ್ಟ ಕಮೆಂಟ್ ಹಾಕೋದ್ರಿಂದ ಅಟ್ಲೀಸ್ಟ್ ನಿಮ್ಗೆ ಏನಾದ್ರು ನೀವು ಹೀರೋ ಆಗ್ಬೇಕನ್ಕೊಂಡ್ಮೇಲೆ ಜೀರೋನೇ ಆಗ್ತೀರಾ ಅದ್ರಲ್ಲಿ ಸರಿನಾ. ಏನು ಪ್ರಯೋಜನ ಇಲ್ಲ. ನಮ್ಗೆ ಪ್ರಯೋಜನ ಇದೆ, ನಿಮ್ಗೇನು ಪ್ರಯೋಜನ ಇದೆ? ಒಂದು ಕೆಟ್ಟ ಕಮೆಂಟ್ ಹಾಕೋ ಬದಲು ಆ ಕೆಟ್ಟ ಕಮೆಂಟ್ ಹಾಕೋ ಬದಲು ಹೋಗ್ಬಿಟ್ಟು ನೀವು ಏನಾದರೂ ಯೂಸ್ಫುಲ್ ಆಗಿರೋ ಒಂದು ಕೆಲಸ ಮಾಡಿ. ನಿಮ್ಗೆ ಅದಕ್ಕೆ ತಕ್ಕಂತೆ ಏನಾದ್ರು ಸಿಗುತ್ತೆ ನಿಮ್ಗೆ. ಇದಕ್ಕೆ ನೀವು ಬಂದ್ಬಿಟ್ಟು ಬೇರೆಯವರು ಬೆಳೆಯೋರ್ನ ಹೋಗ್ಬಿಟ್ಟು ಅಥವಾ ಬೇರೆ ಏನೋ ಮಾಡೋರ್ಗು ಕಮೆಂಟ್ ಆಗಿ ನಿಮ್ಗೆ ಏನು ಬರುತ್ತೆ ಇಲ್ಲಿ. ನಾನು ನಿಮಗೂ ಒಳ್ಳೇದಾಗಬೇಕಂದ್ರೆ ಹೇಳ್ತಾ ಇದ್ದೀನಿ ಸರಿ. ನಾವು ಒಬ್ರು ಬೆಳಿತಾರೆ ಅಂತ ಬಂದ್ಬಿಟ್ಟು ನೀವು ಹೋಗಿ ಕಮೆಂಟ್ ಹಾಕೋದು ನಿಮ್ಮ ಧರ್ಮ, ನೀವು ಹಾಕಿ ಇಲ್ಲ ಅಂತಿಲ್ಲ, ನೀವು ಆಗ್ಬೋದು. ನಾವೇನು ಆ ಥರ ಎಲ್ಲ ಏನು ಮಾಡ್ತಾ ಇಲ್ಲ. ಆದರೆ ನೀವು ಅದ್ರಲ್ಲಿ ವೇಸ್ಟ್ ಮಾಡೋ ಟೈಮು ಬೇರೆಯವ್ರ ಲೈಫ್ ಮೇಲೆ ಇರೋ ಇಂಟ್ರೆಸ್ಟ್ ನಿಮ್ಮ ಲೈಫ್ ಮೇಲೆ ತೋರಿಸ್ಬಿಟ್ರೆ ನೀವು ಬೇರೆ ಎಲ್ಲೋ ಇರ್ಬೋದು ಸರಿನಾ. ಬೇರೆ ಏನು ಹೇಳೋಕೆ ಇಷ್ಟಪಡಲ್ಲ ನಾನು. ಒಳ್ಳೆ ಅಕ್ಕಿಗಳು ನಂಗೆ ಗೊತ್ತಿರೋ ಪ್ರಕಾರ ನಾನು ಎಲ್ಲ ಒಳ್ಳೆ ಅಕ್ಕಿಗಳೇ ತೋರಿಸಿದ್ದೀನಿ ಇವತ್ತು ಕೂಡ. ಸೊ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಮತ್ತು ಟ್ರಾನ್ಸ್ಪೋರ್ಟೇಷನ್ ಡೀಟೇಲ್ಸ್ ಎಲ್ಲ ಪರ್ಫೆಕ್ಟಾಗಿ ನಿಮ್ಗೆ ರೀಚ್ ಆಗೋಗುತ್ತೆ. ಸೊ ಮತ್ತೆ ತಿರ್ಗಾ ದಯವಿಟ್ಟು ಈ ವಿಡಿಯೋ ಆದಮೇಲೆ ನಿಮಗೆ ಈ ವಿಡಿಯೋ ತಿರ್ಗಾ ಸ್ವಲ್ಪ ಲೇಟ್ ಆದಮೇಲೆ ತಿರ್ಗಾ ನೋಡಿ ಯಾರು ಕಾಲ್ ಮಾಡೋರಿದ್ರೆ ಸ್ವಲ್ಪ ವಿಡಿಯೋ ನೋಡಿ ಎಷ್ಟು ದಿವಸ ಆಯ್ತು ಪೋಸ್ಟ್ ಆಗಿ ಅಂತ ಹೇಳ್ಬಿಟ್ಟು ನೀವು ಎಂಕ್ವೈರಿ ಬೇಕಂದ್ರೆ ಕಾಲ್ ಮಾಡಿ. ಮತ್ತು ಅಕ್ಕಿಗಳು ಬಂದ್ಬಿಟ್ಟು ನಮ್ಮ ಹತ್ರ ಯಾವತ್ತೂ ಇರೋದಿಲ್ಲ, ನಾವು ಸೆಲ್ಲರ್ಸ್ ಅಲ್ಲ. ಸೊ ನಮ್ಮ ಉದ್ದೇಶ ಬೇರೆ ಇದೆ. ನಾನು ಯಾವಾಗೂ ಹೇಳ್ಬಿಟ್ಟು ಅದನ್ನು ಸುಮ್ಮನೆ ಈ ವಿಡಿಯೋದಲ್ಲಿ ಅಕ್ಕಿಗಳು ಸೆಲ್ ಮಾಡ್ಕೊಳೋಕ್ಕೆ ಅದು ಬೇರೆ ಥರ ಆಗೋಗುತ್ತೆ. ನೋಡಿ ಇಷ್ಟ ಆಗಿರೋರು ಕಾಲ್ ಮಾಡಿಬಿಟ್ಟು ಎಂಕ್ವೈರಿ ಮಾಡಿಬಿಟ್ಟು ಇಸ್ಕೊಬೋದು. ಸೊ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಜಲ್ದಿನೇ ಸಿಗ್ಬೋದು ಮೋಸ್ಟ್ಲಿ ಪಟಾಗಳ ಜೊತೆ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಲವ್ ಯು ಆಲ್.